ಮಹತ್ವದ ಬೆಳವಣಿಗೆಯೊಂದರಲ್ಲಿ ಬಿಜೆಪಿಯ ಪ್ರಬಲ ನಾಯಕರೊಬ್ಬರು ತೆನೆ ಹೊರಲು ಸಿದ್ಧರಾಗಿದ್ದಾರೆ. ನಾಳೆಯೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ ಸೇರುತ್ತಿದ್ದಾರೆ. ಕೆಎಂ ಕೃಷ್ಣ ನಾಯಕ್ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಹೆಗ್ಗಡ ದೇವನಕೋಟೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು. ಇನ್ನು ಕಾಂಗ್ರೆಸ್ಗೆ ಪ್ರಬಲ ಪೈಪೋಟಿಯನ್ನ ಕೊಟ್ಟಿದ್ರು. ಅನಿಲ್ ಚಿಕ್ಕಮಾದು 84,359 ಮತಗಳನ್ನ ಪಡೆದಿದ್ರೆ ಕೆಎಂ ಕೃಷ್ಣ ನಾಯಕ್ 49,420, ಜೆಡಿಎಸ್ ಪ್ರಕಾಶ್ ಚಿಕ್ಕಣ್ಣ 43,519 ಮತಗಳನ್ನ ಪಡೆದಿದ್ರು. ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದ ಕೆಎಂ ಕೃಷ್ಣ ನಾಯಕ್ ಬಳಿಕ ಬಿಜೆಪಿಯನ್ನ ಸೇರಿದ್ರು. ಆದ್ರೀಗ ಬದಲಾದ ರಾಜಕೀಯ ಸನ್ನಿವೇಶನದಲ್ಲಿ ಕೆಎಂ ಕೃಷ್ಣ ನಾಯಕ್ ಜೆಡಿಎಸ್ ಅನ್ನ ಸೇರ್ತಿದ್ದಾರೆ. ಜೊತೆಗೆ ಹಲವು ಸ್ಥಳೀಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕೂಡ ತೆನೆ ಹೊರಲಿದ್ದು ಜೆಡಿಎಸ್ ಬಲ ಇನ್ನೂ ಕೂಡ ಹೆಚ್ಚಲಿದೆ. ಇನ್ನು 2028ರ ವೇಳೆಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಬಲಗೊಳಿಸಲು ಎಚ್ಡಿಕೆ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಕೃಷ್ಣ ನಾಯಕ್ ಕರೆತರಲು ಎಚ್ಡಿ ಕೋಟೆ ಕ್ಷೇತ್ರದಲ್ಲಿ ಹಲವು ಸಭೆಗಳನ್ನ ಕೂಡ ಮಾಡಿದ್ರು. ಕಳೆದ ಬಾರಿ ಕಾಂಗ್ರೆಸ್ ಪಡೆದಿದ್ದು 49,420 ಮತಗಳು. ಕೃಷ್ಣ ನಾಯಕ್ ಅವರನ್ನ ಜೆಡಿಎಸ್ಗೆ ಕರೆತಂದ್ರೆ ಜೆಡಿಎಸ್ ಪ್ಲಸ್ ಬಿಜೆಪಿ ಒಟ್ಟು ಮತಗಳ ಸಂಖ್ಯೆ 92,939 ಆಗಲಿದೆ. ಜೆಡಿಎಸ್ ಗೆಲುವು ಸರಾಗವಾಗಲಿದೆ.